ಓಂ ಶ್ರೀ ಪರಮಾತ್ಮನೇ ನಮಃ. ಭಗವದ್ಗೀತೆಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದಲ್ಲಿ ಬರುವ ಎಲ್ಲ 47 ಶ್ಲೋಕಗಳಲ್ಲಿರುವ ಪ್ರಮುಖ ಜೀವನ ಸಂದೇಶಗಳ ಬಗ್ಗೆ ತಿಳಿಯೋಣ. ಈ ಅಧ್ಯಾಯದ ಸಂಪೂರ್ಣ ವಿವರಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿರಿ. ಅಧ್ಯಾಯ 1, ಅರ್ಜುನ ವಿಷಾದ ಯೋಗ. ಮೊದಲನೇ ಶ್ಲೋಕದಿಂದ ಸಿಗುವ ಜೀವನ ಸಂದೇಶ: ಕಷ್ಟಕರ ಪರಿಸ್ಥಿತಿಯಲ್ಲಿ ಮೊದಲು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಎರಡನೇ ಶ್ಲೋಕದ ಸಂದೇಶ: ದೊಡ್ಡ ಸವಾಲು ಎದುರಾದಾಗ ನಾಯಕನು ಪರಿಸ್ಥಿತಿಯನ್ನು ಗಮನದಿಂದ ಪರಿಶೀಲಿಸಬೇಕು. ಮೂರನೇ ಶ್ಲೋಕದ ಸಂದೇಶ: ನಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ಎದುರಾಳಿಯ ಸಾಮರ್ಥ್ಯವನ್ನು ಗೌರವಿಸಬೇಕು. ನಾಲ್ಕನೇ ಶ್ಲೋಕದ ಸಂದೇಶ: ಪ್ರತಿಯೊಬ್ಬರಿಗೂ ವಿಭಿನ್ನ ಸಾಮರ್ಥ್ಯಗಳಿವೆ, ತಂಡದ ಶಕ್ತಿಯನ್ನು ಗುರುತಿಸಬೇಕು. ಐದನೇ ಶ್ಲೋಕದ ಸಂದೇಶ: ಅನುಭವ ಮತ್ತು ಕೌಶಲ್ಯಗಳು ಯಾವುದೇ ಕಾರ್ಯದಲ್ಲಿ ಮಹತ್ವದ್ದಾಗಿರುತ್ತವೆ. ಆರನೆಯ ಶ್ಲೋಕದ ಸಂದೇಶ: ಕಷ್ಟದ ಸಮಯದಲ್ಲಿ ತಂಡದ ಪ್ರತಿಯೊಬ್ಬರ ಕೊಡುಗೆಯೂ ಬಹಳ ಮುಖ್ಯವಾಗಿರುತ್ತದೆ. ಏಳನೆಯ ಶ್ಲೋಕದ ಸಂದೇಶ: ನಾಯಕತ್ವದಲ್ಲಿ ತನ್ನ ತಂಡದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕಾಗುತ್ತದೆ. ಎಂಟನೆಯ ಶ್ಲೋಕದ ಸಂದೇಶ: ಜ್ಞಾನ, ಅನುಭವ ಮತ್ತು ಶಕ್ತಿ ಎಲ್ಲವೂ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿರಬೇಕು. ಒಂಬತ್ತನೆಯ ಶ್ಲೋಕದ ಸಂದೇಶ: ಒಗ್ಗಟ್ಟಿನಿಂದ ಕೆಲಸ ಮಾಡುವ ತಂಡವು ಹೆಚ್ಚು ಬಲಶಾಲಿಯಾಗಿರುತ್ತದೆ. ಹತ್ತನೆಯ ಶ್ಲೋಕದ ಸಂದೇಶ: ಆತ್ಮವಿಶ್ವಾಸ ಇರಲಿ, ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. 11ನೆಯ ಶ್ಲೋಕದ ಸಂದೇಶ: ಪ್ರಮುಖ ಗುರಿಯನ್ನು ರಕ್ಷಿಸಲು ಎಲ್ಲರೂ ತಮ್ಮ ಕರ್ತವ್ಯವನ್ನು ಮಾಡಬೇಕಾಗುತ್ತದೆ. 12ನೆಯ ಶ್ಲೋಕದ ಸಂದೇಶ: ಸಂಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಉತ್ಸಾಹ ತಂಡಕ್ಕೆ ಉತ್ತಮವಾದ ಶಕ್ತಿಯನ್ನು ನೀಡುತ್ತದೆ. 13ನೆಯ ಶ್ಲೋಕದ ಸಂದೇಶ: ಬದಲಾವಣೆಗಳು ಜೀವನದ ಸಹಜ ಭಾಗ, ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು. 14ನೆಯ ಶ್ಲೋಕದ ಸಂದೇಶ: ಸಂಕಷ್ಟದ ಸಂದರ್ಭದಲ್ಲೂ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. 15ನೆಯ ಶ್ಲೋಕದ ಸಂದೇಶ: ಪ್ರತಿಯೊಬ್ಬರಿಗೂ ವಿಭಿನ್ನ ಗುಣ ಮತ್ತು ಸಾಮರ್ಥ್ಯಗಳಿವೆ. 16ನೆಯ ಶ್ಲೋಕದ ಸಂದೇಶ: ನಮ್ಮ ಅನುಭವಗಳು ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ, ಎಚ್ಚರಿಕೆಯಿಂದ ಯೋಚಿಸಬೇಕಾಗುತ್ತದೆ. 17ನೆಯ ಶ್ಲೋಕದ ಸಂದೇಶ: ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಬಹಳ ಅಗತ್ಯ. 18ನೆಯ ಶ್ಲೋಕದ ಸಂದೇಶ: ಕರ್ತವ್ಯಕ್ಕಾಗಿ ಒಗ್ಗಟ್ಟಿನಿಂದ ನಿಲ್ಲುವುದು ಬಹಳ ದೊಡ್ಡ ಶಕ್ತಿಯಾಗಿರುತ್ತದೆ. 19ನೆಯ ಶ್ಲೋಕದ ಸಂದೇಶ: ದೊಡ್ಡ ಘಟನೆಗಳು ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತವೆ. 20ನೆಯ ಶ್ಲೋಕದ ಸಂದೇಶ: ಮಹತ್ವದ ನಿರ್ಧಾರಕ್ಕೂ ಮೊದಲು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. 21ನೆಯ ಶ್ಲೋಕದ ಸಂದೇಶ: ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವಿಷಯವನ್ನು ಎರಡೂ ಕಡೆಗಳಿಂದ ನೋಡಬೇಕಾಗುತ್ತದೆ. 22ನೆಯ ಶ್ಲೋಕದ ಸಂದೇಶ: ಯಾರೊಂದಿಗೆ ನಾವು ವ್ಯವಹರಿಸುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. 23ನೆಯ ಶ್ಲೋಕದ ಸಂದೇಶ: ಎದುರಿನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವುದು ಉತ್ತಮ ಯೋಜನೆಗೆ ಬಹಳ ಸಹಾಯ ಮಾಡುತ್ತದೆ. 24ನೆಯ ಶ್ಲೋಕದ ಸಂದೇಶ: ಸರಿಯಾದ ದೃಷ್ಟಿಕೋನ ಪಡೆಯಲು ಕೆಲವೊಮ್ಮೆ ಒಂದು ಹೆಜ್ಜೆ ಹಿಂದೆ ಸರಿಯಲೇಬೇಕಾಗುತ್ತದೆ. 25ನೆಯ ಶ್ಲೋಕದ ಸಂದೇಶ: ಸತ್ಯವನ್ನು ಎದುರಿಸುವ ಧೈರ್ಯ ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತದೆ. 26ನೆಯ ಶ್ಲೋಕದ ಸಂದೇಶ: ಭಾವನೆಗಳು ನಮ್ಮ ನಿರ್ಧಾರಗಳನ್ನು ಬದಲಾಯಿಸಬಹುದು, ಅವುಗಳನ್ನು ನಿಯಂತ್ರಿಸಬೇಕಾಗುತ್ತದೆ. 27ನೆಯ ಶ್ಲೋಕದ ಸಂದೇಶ: ಸಂಬಂಧಗಳು ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತವೆ.
28ನೇ ಶ್ಲೋಕದ ಸಂದೇಶ: ದೊಡ್ಡ ಜವಾಬ್ದಾರಿಯ ಸಮಯದಲ್ಲಿ ಭಾವನಾತ್ಮಕವಾಗುವುದು ಸಹಜ ಗುಣ. 29ನೇ ಶ್ಲೋಕದ ಸಂದೇಶ: ಅತಿಯಾದ ಭಾವನೆಗಳು ದೇಹ ಮತ್ತು ಮನಸ್ಸಿನ ಮೇಲೆ ಬಹಳವಾದ ಪರಿಣಾಮವನ್ನು ಬೀರುತ್ತವೆ. 30ನೇ ಶ್ಲೋಕದ ಸಂದೇಶ: ಗೊಂದಲದ ಸಮಯದಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಶಾಂತವಾಗಿರಬೇಕು. 31ನೇ ಶ್ಲೋಕದ ಸಂದೇಶ: ನಿರ್ಧಾರಕ್ಕೂ ಮೊದಲು ಅದರ ಪರಿಣಾಮಗಳನ್ನು ಬಹಳವಾಗಿ ಯೋಚಿಸಬೇಕು. 32ನೇ ಶ್ಲೋಕದ ಸಂದೇಶ: ಯಶಸ್ಸು ಮಾತ್ರ ಜೀವನದ ಗುರಿಯಲ್ಲ, ಅದರ ಹಿಂದೆ ಇರುವ ಮೌಲ್ಯಗಳನ್ನು ನೋಡಬೇಕು. 33ನೇ ಶ್ಲೋಕದ ಸಂದೇಶ: ನಮ್ಮ ಸಾಧನೆಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತೇವೆ ಎಂಬುದಕ್ಕೂ ಬಹಳ ಮಹತ್ವವಿದೆ. 34ನೇ ಶ್ಲೋಕದ ಸಂದೇಶ: ಜೀವನದಲ್ಲಿ ಸಂಬಂಧಗಳು ಮತ್ತು ಮಾನವೀಯ ಮೌಲ್ಯಗಳಿಗೆ ಗೌರವ ಇರಬೇಕಾಗುತ್ತದೆ. 35ನೇ ಶ್ಲೋಕದ ಸಂದೇಶ: ವೈಯಕ್ತಿಕ ಲಾಭಕ್ಕಾಗಿ ಮಾತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. 36ನೇ ಶ್ಲೋಕದ ಸಂದೇಶ: ತಪ್ಪು ಕೆಲಸದಿಂದ ಬರುವ ಯಶಸ್ಸು ನಿಜವಾದ ಸಂತೋಷವನ್ನು ನೀಡುವುದಿಲ್ಲ. 37ನೇ ಶ್ಲೋಕದಿಂದ ಸಿಗುವ ಸಂದೇಶ: ಕೋಪ ಮತ್ತು ದ್ವೇಷವು ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸಬಹುದಾಗಿದೆ. 38ನೇ ಶ್ಲೋಕದಿಂದ ಸಿಗುವ ಸಂದೇಶ: ಸ್ವಾರ್ಥದಿಂದ ಮೌಲ್ಯಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ. 39ನೇ ಶ್ಲೋಕದಿಂದ ಸಿಗುವ ಸಂದೇಶ: ಸಮಾಜದ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತದೆ. 40ನೇ ಶ್ಲೋಕದಿಂದ ಸಿಗುವ ಸಂದೇಶ: ಕುಟುಂಬ ಮತ್ತು ಸಮಾಜದ ಉತ್ತಮ ಸಂಸ್ಕಾರಗಳನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. 41ನೇ ಶ್ಲೋಕದಿಂದ ಸಿಗುವ ಸಂದೇಶ: ಮೌಲ್ಯಗಳ ಕುಸಿತವು ಮುಂದಿನ ಪೀಳಿಗೆಯ ಮೇಲೂ ಬಹಳವಾದ ಪರಿಣಾಮವನ್ನು ಬೀರುತ್ತದೆ. 42ನೇ ಶ್ಲೋಕದಿಂದ ಸಿಗುವ ಸಂದೇಶ: ನಮ್ಮ ಕಾರ್ಯಗಳ ಪರಿಣಾಮ ನಮ್ಮನ್ನು ಮೀರಿ ಸಮಾಜದ ಮೇಲೂ ಬೀಳಬಹುದು. 43ನೇ ಶ್ಲೋಕದ ಸಂದೇಶ: ಪರಂಪರೆ ಮತ್ತು ಮೌಲ್ಯಗಳನ್ನು ಕಾಪಾಡುವುದು ಬಹಳ ಮುಖ್ಯ. 44ನೇ ಶ್ಲೋಕದ ಸಂದೇಶ: ತಪ್ಪು ನಿರ್ಧಾರಗಳು ದೀರ್ಘಕಾಲದ ಪರಿಣಾಮಗಳನ್ನು ಉಂಟುಮಾಡಬಹುದಾಗಿದೆ. 45ನೇ ಶ್ಲೋಕದಿಂದ ಸಿಗುವ ಸಂದೇಶ: ಕಷ್ಟದ ಸಮಯದಲ್ಲಿ ನಿರಾಶೆಗೆ ಒಳಗಾಗದೆ ಸರಿಯಾದ ಮಾರ್ಗವನ್ನು ಹುಡುಕಬೇಕಾಗುತ್ತದೆ. 46ನೇ ಶ್ಲೋಕದಿಂದ ಸಿಗುವ ಸಂದೇಶ: ಕೆಲವೊಮ್ಮೆ ಭಯ ಮತ್ತು ದುಃಖದಿಂದ ಕರ್ತವ್ಯದಿಂದ ಹಿಂದೆ ಸರಿಯುವ ಮನಸ್ಸು ಬರುತ್ತದೆ. 47ನೇ ಶ್ಲೋಕದಿಂದ ಸಿಗುವ ಸಂದೇಶ: ಮನಸ್ಸು ದುಃಖದಿಂದ ತುಂಬಿದಾಗ ಮಾರ್ಗದರ್ಶನ ಮತ್ತು ಜ್ಞಾನವನ್ನು ಹುಡುಕಬೇಕಾಗುತ್ತದೆ. ಅಧ್ಯಾಯ 1: ಅರ್ಜುನ ವಿಷಾದ ಯೋಗದ ಮುಖ್ಯ ಜೀವನ ಸಂದೇಶವೇನೆಂದರೆ, ಸಂಕಷ್ಟದ ಸಮಯದಲ್ಲಿ ಭಯ, ದುಃಖ ಮತ್ತು ಗೊಂದಲ ನಮ್ಮ ನಿರ್ಧಾರಗಳನ್ನು ಪ್ರಭಾವಿಸಬಹುದು. ಆದರೆ ಶಾಂತವಾದ ಮನಸ್ಸು, ಸರಿಯಾದ ಮಾರ್ಗದರ್ಶನ ಮತ್ತು ಕರ್ತವ್ಯದ ಅರಿವಿನಿಂದ ನಮ್ಮನ್ನು ಸರಿಯಾದ ದಾರಿಯನ್ನು ಕಂಡುಕೊಳ್ಳಲು ಪ್ರೇರೇಪಿಸಬಹುದಾಗಿದೆ. ಇಲ್ಲಿಯವರೆಗೆ ಭಗವದ್ಗೀತೆಯ 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 47 ಶ್ಲೋಕಗಳ ಜೀವನ ಸಂದೇಶವನ್ನು ತಿಳಿದುಕೊಂಡಾಯಿತು. ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯ ಯೋಗದ ಎಲ್ಲ 72 ಶ್ಲೋಕಗಳಿಂದ ಸಿಗುವ ಜೀವನ ಸಂದೇಶವನ್ನು ನೋಡೋಣ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.